व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ಚಿಂತನೆ ಮಾಡಿದಂತೆ ಅಗ್ನಿ ಬಂದು ನನಗೆ ಖಾಂಡವ ವರವನ್ನ ಆಹುತಿಯನ್ನಾಗಿ ಅನ್ನವನ್ನಾಗಿ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಅರ್ಜುನ ಹೇಳ್ತಾನೆ, ನನಗೆ ಉತ್ತಮವಾದಂತಹ ರಥ ಮತ್ತು ಧನುಸ್ಸು ಸಿಕ್ಕರೆ ಮಾಡ್ತೇನೆ ಅಂತ. ಅದಕ್ಕನುಗುಣವಾಗಿ ಅತ್ಯದ್ಭುತವಾದಂತಹ ರಥ, ಸಾಕ್ಷಾತ್ ಗಾಂಡೀವ ಧನುಸ್ಸು, ಬ್ರಹ್ಮದೇವರ ಧನುಸ್ಸು, ಅಕ್ಷಯವಾದಂತಹ 2 ಬತ್ತಳಿಕೆಗಳು ಎಲ್ಲವನ್ನು ಕೂಡ ತಂದು ಅಗ್ನಿ ಅರ್ಜುನನಿಗೆ ಕೊಟ್ಟ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 230ನೇ ಶ್ಲೋಕದಿಂದಾಗಿ ಪ್ರಾರಂಭ. ಗಾಂಡೀವಮಪ್ಯಾಸ ಕೃಷ್ಣ ಪ್ರಸಾದಾತ್ ಶಕ್ಯಂ ಧರ್ತುಂ ಪಾಂಡವಸ್ಯಾಪ್ಯಧಾರ್ಯಂ. ದೇವೈಶ್ಚ ತೈಃ ಬ್ರಹ್ಮವರಾಧೃತಂ ತತ್ ಬ್ರಹ್ಮೈವ ಸಾಕ್ಷಾತ್ ಪ್ರಭುರಸ್ಯ ಧಾರಣೆ. ಪದಚ್ಛೇದ. ಗಾಂಡೀವಂ ಅಪಿ ಆತ ಕೃಷ್ಣ ಪ್ರಸಾದಾತ್ ಶಕ್ಯಂ ಧರ್ತುಂ ಪಾಂಡವಸ್ಯ ಅಪಿ ಅಧಾರ್ಯಂ ದೇವೈಃ ಚ ಬ್ರಹ್ಮವರಾತ್ ಧೃತಂ ತತ್ ಬ್ರಹ್ಮ ಏವ ಸಾಕ್ಷಾತ್ ಪ್ರಭುಃ ಅಸ್ಯ ಧಾರಣೆ. ಅರ್ಜುನನಿಗೂ ಕೂಡ ಇದನ್ನು ಧರಿಸಲಿಕ್ಕೆ ವಾಸ್ತವಿಕವಾಗಿ ಸಾಮರ್ಥ್ಯ ಇಲ್ಲ. ಪಾಂಡವಸ್ಯ ಅಧಾರ್ಯಂ, ಧಾರ್ಯ ಅಂದ್ರೆ ಧರಿಸಲಿಕ್ಕೆ ಸಮರ್ಥ ಯೋಗ್ಯವಾದದ್ದು ಅಂತ, ಅಧಾರ್ಯ ಅಂದ್ರೆ ಧರಿಸಲಿಕ್ಕೆ ಸಾಧ್ಯವಾಗದೇ ಇರುವುದು ಅಂತ. ಅರ್ಜುನನಿಗೂ ಅಧಾರ್ಯವಾದಂತಹ ಈ ಧನುಸ್ಸನ್ನ ಅರ್ಜುನ ಧಾರಣೆ ಮಾಡಿದ. ಗಾಂಡೀವವನ್ನು ಧಾರಣೆ ಮಾಡಿ 3 ಲೋಕದ ಗಂಡ ಎಂಬುದಾಗಿ ಪ್ರಖ್ಯಾತನಾದ. ಆ ರೀತಿಯಾಗಿ ಸಾಧ್ಯವಾದದ್ದು ಯಾವುದರಿಂದ ಅಂತ ಹೇಳಿದ್ರೆ ಕೃಷ್ಣ ಪ್ರಸಾದಾತ್, ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಅನುಗ್ರಹದಿಂದಾಗಿ ಗಾಂಡೀವಂ ಧರ್ತುಂ ಶಕ್ಯಂ ಆಸ, ಅರ್ಜುನನಿಗೆ ಅದನ್ನು ಎತ್ತಲಿಕ್ಕೆ ಸಾಧ್ಯವಾಯಿತು, ಅದನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯವಾಯಿತು. ಹೀಗೆ ಕೃಷ್ಣನ ಅನುಗ್ರಹದಿಂದಾಗಿ ಅರ್ಜುನ ಗಾಂಡೀವಧಾರಿಯಾದ. ಇನ್ನು ಹಿಂದೆ ನಾವು ಕೇಳಿದಂತೆ ಬ್ರಹ್ಮದೇವರಿಂದಾಗಿ ಅದನ್ನ ಈ ರುದ್ರದೇವರು, ವರುಣ ಎಲ್ಲರೂ ಕೂಡ ಸ್ವೀಕಾರ ಮಾಡಿದ್ರು, ಅದನ್ನು ಧಾರಣೆ ಮಾಡಿದ್ರು. ಧಾರಣೆಯನ್ನು ಮಾಡಿ ಲೋಕವನ್ನೇ ಗೆದ್ದಿದ್ರು, 3 ಲೋಕಗಳನ್ನ. ಅದು ಹೇಗೆ ಸಾಧ್ಯ ಆಯಿತು ಉಳಿದ ದೇವತೆಗಳಿಗೆ ಅಂತ ಹೇಳಿದ್ರೆ ದೇವೈಶ್ಚತೈಃ ಬ್ರಹ್ಮವರಾಧೃತಂ, ಬ್ರಹ್ಮದೇವರು ಅವರಿಗೆ ವರವನ್ನ ಕೊಟ್ಟಿದ್ರು, ನಿಮಗೆ ಗಾಂಡೀವವನ್ನು ಧಾರಣೆ ಮಾಡುವಂತ ಶಕ್ತಿ ಸಾಮರ್ಥ್ಯಗಳು ಬರ್ಲಿ ಅಂತ. ಹೀಗೆ ಬ್ರಹ್ಮದೇವರ ವರದಿಂದಾಗಿ ವರುಣ ಮುಂತಾದಂತಹ ದೇವತೆಗಳು ಕೂಡ ಗಾಂಡೀವವನ್ನು ಧಾರಣೆ ಮಾಡಿದ್ರು ಹೊರತು ಸ್ವಶಕ್ತಿಯಿಂದಾಗಿ, ಸ್ವಸಾಮರ್ಥ್ಯದಿಂದಾಗಿ ಅವರು ಧಾರಣೆ ಮಾಡಿದ್ದಲ್ಲ. ಅರ್ಜುನ ಧಾರಣೆ ಮಾಡಿದ್ದು ಕೃಷ್ಣನ ಅನುಗ್ರಹದಿಂದಾಗಿ, ರುದ್ರ ಮುಂತಾದಂತಹ ದೇವತೆಗಳು ಧಾರಣೆ ಮಾಡಿದ್ದು ಬ್ರಹ್ಮದೇವರ ವರದಿಂದಾಗಿ. ಮತ್ತೆ ಸ್ವಯಂ ಸಾಕ್ಷಾತ್ ಆಗಿ ಧಾರಣೆ ಮಾಡುವಂತ ಸಾಮರ್ಥ್ಯ ಯಾರಿಗಿದೆ ಅಂತ ಹೇಳಿದ್ರೆ ಬ್ರಹ್ಮೈವ ಸಾಕ್ಷಾತ್ ಪ್ರಭು ಅಸ್ಯ ಧಾರಣೆ. ಅಸ್ಯ ಧಾರಣೆ, ಗಾಂಡೀವವನ್ನು ಧಾರಣೆ ಮಾಡುವಂತಹ ವಿಚಾರದಲ್ಲಿ ಬ್ರಹ್ಮದೇವರೊಬ್ಬರೇನೆ ಸಾಕ್ಷಾತ್ ಆಗಿ ಸಮರ್ಥರು. ಪ್ರಭು ಅಂದ್ರೆ ಸಮರ್ಥರು ಅಂತ. ಅವರ
ಬ್ರಹ್ಮದೇವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಅದನ್ನ ಸಾಕ್ಷಾತ್ತಾಗಿ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಪರಮಾತ್ಮನ ಅನುಗ್ರಹದಿಂದಾಗಿ ಈ ರುದ್ರಾದಿ ದೇವತೆಗಳು ಬ್ರಹ್ಮದೇವರ ಅನುಗ್ರಹದಿಂದಾಗಿ ಧಾರಣೆ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದು ಕೂಡ ಇಲ್ಲಿಯ ತನಕ ಅಂದ್ರೆ ಕೃಷ್ಣ ಪರಮಾತ್ಮನ ಅನುಗ್ರಹ ಗಾಂಡೀವ ಧಾರಣೆಯ ವಿಷಯದಲ್ಲಿ ಅರ್ಜುನನಿಗೆ ಮಾಡಿದಂತಹ ಅನುಗ್ರಹ ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮ ಪರಂಧಾಮ ಯಾತ್ರೆಯ ಹೋಗೋ ತನಕ ಮಾತ್ರ ಅರ್ಜುನನಿಗೆ ಗಾಂಡೀವ ಧಾರಣೆ ಮಾಡ್ಲಿಕ್ಕಾಯ್ತು. ಯಾವಾಗ ಕೃಷ್ಣ ಪರಂಧಾಮ ಯಾತ್ರೆಗೆ ಹೋದ್ನೋ ಆವಾಗ ಅವನ 16,100 ಜನ ಮಡದಿಯರನ್ನ ಸಾಮಾನ್ಯ ಯಾರೋ ಕಾಡಿನ ಕಳ್ಳರು ಅಪಹಾರ ಮಾಡ್ತಾ ಹೋಗ್ತಾರೆ. ಆವಾಗ ಅರ್ಜುನ ನಾನ್ ರಕ್ಷಣೆ ಮಾಡ್ತೇನೆ ಅಂತ ಹೋಗಿ ಅವರನ್ನು ಕರೆದುಕೊಂಡು ಬರ್ತಾ ಇರ್ತಾನೆ. ಮ್ಲೇಚ್ಛರು ಅಪಹಾರ ಮಾಡಿರ್ತಾರೆ. ದಾರಿಯಲ್ಲಿ ಬರಬೇಕಾದ್ರೆ ಏನಾಗುತ್ತೆ, ಈ ಸಾಮಾನ್ಯ ಕಾಡುಗಳ್ಳರು ಯಾರೋ ಅತಿರಥ ಮಹಾರಥರಲ್ಲ, ದ್ರೋಣ, ಭೀಷ್ಮ, ಕರ್ಣ ಮುಂತಾದಂತಹ ಜಗದೇಕ ವೀರರನ್ನ ಮಣಿಸಿದಂತಹ ಅರ್ಜುನನಿಗೆ ಆ ಸಂದರ್ಭದಲ್ಲಿ ಸಾಮಾನ್ಯ ಕಾಡುಗಳ್ಳರು, ದಾರಿ ಹೋಕರನ್ನು ಕಳ್ಳತನ ಮಾಡುವಂತ ಸಾಮಾನ್ಯ ಕಾಡುಗಳ್ಳರು ಅವರ ಹತ್ತಿರ ಸರಿಯಾಗಿ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ಧನುಸ್ಸಿದೆ, ಅದೇ ಗಾಂಡೀವವೇ ಇದೆ, ಎಲ್ಲವೂ ಕೂಡ ಇದೆ. ಯಾಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮನ ಅನುಗ್ರಹ ಇರ್ಲಿಲ್ಲ, ಕೃಷ್ಣ ಪರಮಾತ್ಮನ ಅನ್ನೋ ಜೊತೆ ಇಲ್ಲ. ಹಾಗಾಗಿ ನನಗೆ ಈಗ ಮಾಡ್ಲಿಕ್ಕೆ ಆಗ್ತಾ ಇದೆ, ನನಗೆ ಆಮೇಲೆ ರಿಯಲೈಸ್ ಅದು ಗೊತ್ತಾಗುತ್ತೆ, ಸತ್ಯದ ದರ್ಶನ ಆಗುತ್ತೆ. ಹೀಗೆ ಕೃಷ್ಣ ಪರಮಾತ್ಮನ ಅನುಗ್ರಹ ಇದ್ದದ ಕಾರಣ ಅರ್ಜುನ ಅದನ್ನ ಧಾರಣೆ ಮಾಡಿದ ಎಂಬುದಾಗಿ, ಬ್ರಹ್ಮದೇವರ ಧನುಸ್ಸನ್ನು ಧಾರಣೆ ಮಾಡುವಂತಹ ಸಾಮರ್ಥ್ಯ ಅವನಿಗೆ ಹೇಗೆ ಬಂತು ಎನ್ನುವಂತ ಸಂಶಯಕ್ಕೆ ಆಚಾರ್ಯರು ಉತ್ತರವನ್ನು ನೀಡ್ತಾ ಇದ್ದಾರೆ. ಮುಂದ್ರೆ ಇಂದ್ರಸ್ಯ ದತ್ತಶ್ಚ ವರಹ ಸ್ವಯಂಭುವ ತೇನಾಪಿ ಪಾರ್ಥಸ್ಯ ಬಭೂವ ಧಾರ್ಯಂ. ಇಂದ್ರೋ ಹ್ಯಸೌ ಫಲ್ಗುಣತ್ವೇನ ಜಾತಃ ತತಃ ಸೋಸ್ತ್ರೈಃ ಶರಶಾಲಾಂ ಚಕಾರ. ಪದಚ್ಛೇದ. ಇಂದ್ರಸ್ಯ ದತ್ತಃ ಚ ವರಃ ಸ್ವಯಂಭುವ ತೇನ ಅಪಿ ಪಾರ್ಥಸ್ಯ ಬಭೂವ ಧಾರ್ಯಂ. ಇಂದ್ರಃ ಹಿ ಅಸೌ ಫಲ್ಗುಣತ್ವೇನ ಜಾತಃ ತತಃ ಸಹ ಅಸ್ತ್ರೈಃ ಶರಶಾಲಾಂ ಚಕಾರ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಹಿಂದೆ ನಾವು ಕೇಳಿದಂತೆ ಇಂದ್ರನಿಗೂ ಕೂಡ ಬ್ರಹ್ಮದೇವರ ಒಂದು ಇದು ಇತ್ತು, ಏನು ಗಾಂಡೀವವನ್ನು ಕೊಟ್ಟಿದ್ರು. ಹಾಗಾಗಿ ಇಂದ್ರಸ್ಯ ದತ್ತಶ್ಚ ವರಹ ಸ್ವಯಂಭುವ. ಸ್ವಯಂಭುವ ಅಂತಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರು ಕೂಡ ಅದನ್ನ ಏನ್ ಮಾಡಿದ್ರು, ಇಂದ್ರನಿಗೆ ಕೊಟ್ಟಿದ್ರು. ಇಂದ್ರ, ವರುಣ ಮತ್ತೆ ರುದ್ರದೇವರು, ವರುಣ ಅಂತ ಕೇಳಿದ್ವಲ್ಲ, ಅಲ್ಲಿ ಇಂದ್ರನಿಗೆ ಕೂಡ ಈ ಒಂದು ಇದನ್ನ ಕೊಟ್ಟಿದ್ರು. ಕೊಟ್ಟಾಗ ಏನಾಗಿತ್ತು, ಕೊಟ್ಟಿದ್ದರಂತಂದ್ಮೇಲೆ ಅವರಿಗೆ ವರವನ್ನು ಕೊಡಬೇಕು ಧಾರಣೆ ಮಾಡ್ಲಿಕ್ಕೆ. ಹಿಂದಿನ ಶ್ಲೋಕದಲ್ಲಿ ನಾವು ಕಂಡಂತೆ ದೇವೇಶ್ಚತೈಹಿ ಬ್ರಹ್ಮವರ ಧೃತಂ ತತ್. ಹಾಗಾಗಿ ಇಂದ್ರದೇವರಿಗೆ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ರು, ನೀನು ನಿನಗೆ ಗಾಂಡೀವದವನ್ನು ಧಾರಣೆ ಮಾಡುವಂತ ಸಾಮರ್ಥ್ಯ ಬರಲಿ ಅಂತ. ಅದರಿಂದಲೂ ಕೂಡ ಏನಾಯಿತು, ಪಾರ್ಥಸ್ಯ ಧಾರ್ಯಂ ಬಭೂವ. ಅರ್ಜುನನಿಗೆ ಗಾಂಡೀವವನ್ನು ಧಾರಣೆ ಮಾಡುವಂತ ಸಾಮರ್ಥ್ಯ ಬಂತು ಅಂತೆ. ಒಂದು ಕೃಷ್ಣ ಪ್ರಸಾದ, ಇನ್ನೊಂದು ಸ್ವಯಂಭುವ ವರಹ ದತ್ತಃ, ಬ್ರಹ್ಮದೇವರ ವರ. ಅದ್ಯಾಕೆ ಅಂತಂದ್ರೆ ಇಂದ್ರೋ ಹ್ಯಸೌ ಫಲಗುಣತ್ವೇನ ಜಾತಃ. ನಮಗೆಲ್ಲ ಗೊತ್ತಿರುವಂತೆ ಇಂದ್ರನೇ ಅರ್ಜುನನಾಗಿ ಅವತಾರ ಮಾಡಿದ್ದು. ಹಾಗಾಗಿ
ಅಲ್ಲಿ ಕೊಟ್ಟಂತಹ ವರ ಇಲ್ಲಿಯೂ ಕೂಡ ಕಂಟಿನ್ಯೂ ಆಯಿತು ಅಂತ. ಅದರಿಂದಾಗಿಯೂ ಕೂಡ ಅರ್ಜುನ ಗಾಂಡೀವವನ್ನು ಧಾರಣೆ ಮಾಡುವಂತೆ ಆಯಿತು. ಹೀಗೆ ಒಟ್ಟಿನಲ್ಲಿ ಅರ್ಜುನ ಗಾಂಡೀವ ಧಾರಣೆ ಮಾಡಿದ, ಪರಮಾತ್ಮ ಅನುಗ್ರಹದಿಂದಾಗಿ ಬ್ರಹ್ಮದೇವರ ವರದಿಂದಾಗಿ ಧಾರಣೆ ಮಾಡಿದ. ಸರಿ, ಎಲ್ಲವೂ ಕೂಡ ಸಿಕ್ತು. ರಥ ಸಿಕ್ತು, ಅಕ್ಷಯ ಬತ್ತಳಿಕೆಗಳು ಸಿಕ್ಕು, ಅತ್ಯದ್ಭುತವಾದಂತಹ ಗಾಂಡೀವ ಧನುಸ್ ಸಿಕ್ತು. ರಥದಲ್ಲಿ ಸಾಕ್ಷಾತ್ ಹನುಮಂತ ಇದ್ದಾನೆ, ಜಯಪ್ರದನಾದಂತಹ ಹನುಮಂತ. ಇಂತಹ ಅತ್ಯದ್ಭುತವಾದಂತಹ ರಥದಲ್ಲಿ ಕುಳಿತುಕೊಂಡು ಅರ್ಜುನ ಮುಂದೆ ಏನ್ ಮಾಡ್ಬೇಕು? ಈಗ ಅದರ ಪ್ರೊಸೆಸ್ ಶುರುವಾಗಬೇಕು. ಖಾಂಡವ ವನದ ದಾಹದ ಪ್ರೊಸೆಸ್ ಶುರುವಾಗಬೇಕು. ಅಗ್ನಿಯನ್ನು ಸುಡ್ಲಿಕ್ಕೆ ಶುರು ಮಾಡ್ತಾನೆ. ಅಗ್ನಿ ಸುಡ್ಲಿಕ್ಕೆ ಶುರು ಮಾಡಿದ್ರೆ ಮುಂದಿನ ಕ್ಷಣದಲ್ಲಿ ಏನ್ ಮಾಡ್ತಾನೆ? ಇಂದ್ರ ಮೋಡಗಳಿಗೆ ಆಜ್ಞೆಯನ್ನು ಮಾಡಿ ಮಳೆಯನ್ನು ಸುರಿಸಿ ಇಡೀ ಖಾಂಡವನನ್ನು ಆರಿಸಿ ಬಿಡ್ತಾನೆ. ಹಾಗಾಗಿ ಮೊದಲು ಖಾಂಡವನದಲ್ಲಿ ಒಂದು ಹನಿ ನೀರು ಕೂಡ ಮೇಲಿಂದ ಬೀಳದಂತೆ ಅದಕ್ಕೊಂದು ಛಾವಣಿಯನ್ನು ನಿರ್ಮಾಣ ಮಾಡಬೇಕು. ಇನ್ನೊಂದು, ಖಾಂಡವ ವನವನ್ನು ಸುಡ್ಲಿಕ್ಕೆ ಶುರು ಮಾಡಿದಾಗ ಒಳಗಡೆ ಇರುವಂತಹ ಪ್ರಾಣಿ ಪಕ್ಷಿಗಳು ಯಾವುದು ಕೂಡ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗ್ಬಾರ್ದು, ತಪ್ಪಿಸ್ಕೊಂಡು ಹೋಗ್ಬಾರ್ದು. ಮತ್ತೆ ಹೊರಗಡೆಯಿಂದ ಯಾರು ಒಳಗ್ ಬರಬಾರ್ದು. ಒಂದು, ಒಳಗಡೆಯಿಂದ ಯಾರು ಹೊರಗೆ ಹೋಗ್ಬಾರ್ದು, ಹೊರಗಡೆಯಿಂದ ಯಾರು ಒಳಗ್ ಬರಬಾರ್ದು, ಮೇಲಿಂದ ಮಳೆ ಸುರಿಬಾರ್ದು. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಅತ್ಯದ್ಭುತವಾದಂತಹ ಒಂದು ಭವನ ಆಗಬೇಕು. ಇಂದಿನ ಭಾಷೆಯಲ್ಲಿ ನಾವು ನೋಡೋದ್ರೆ ಒಂದು ಒಳ್ಳೆ ಬಿಲ್ಡಿಂಗ್ ಆಗಬೇಕು. ಆದ್ರೆ ಕಾಡಿನ ಸುತ್ತಮುತ್ತ ಆ ರೀತಿಯಾದಂತಹ ಭವನವನ್ನ ಆ ಕ್ಷಣದಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮುಂದೆ ಹೇಳುವಂತೆ ಒಟ್ಟದು 12 ಯೋಜನೆ ವಿಸ್ತೀರ್ಣವಾಗಿತ್ತು ಅಂತ ತಿಳಿಸ್ತಾರೆ. ಹಾಗಾಗಿ ಅರ್ಜುನ ತನ್ನಲ್ಲಿ ಇದ್ದಂತಹ ಅತ್ಯದ್ಭುತವಾದಂತಹ ಅಸ್ತ್ರ ಪ್ರಭಾವದಿಂದಾಗಿ ಏನ್ ಮಾಡಿದ? ಶರಶಾಲಾಂ ಅಸ್ತ್ರೈಹಿ ಚಕಾರ. ತನ್ನ ಅಸ್ತ್ರಜ್ಞಾನದಿಂದಾಗಿ ಒಂದು ಶರಶಾಲೆಯನ್ನ ನಿರ್ಮಾಣ ಮಾಡಿದ ಅಂತ. ಶರಶಾಲೆ ಅಂತ ಹೇಳಿದ್ರೆ ಅದೊಂದು ಭವನ. ಭವನ ಅಂದ್ರೆ ಇವತ್ತಿನ ಯಾವುದೋ ಒಂದು ಶೀಟ್ನ ಭವನ ಅಥವಾ ಯಾವುದೋ ಸಿಮೆಂಟಿನ ಭವನ, ಕಟ್ಟಿಗೆ ಭವನ ಅಲ್ಲ, ಬಾಣಗಳ ಭವನ ಅಂತೆ. ಅಕ್ಷಯವಾದಂತಹ ಬತ್ತಳಿಕೆ ಬಿಟ್ಟಷ್ಟು ಬಾಣಗಳು ತುಂಬ್ತಾನೆ ಇರ್ತಾವೆ. ಆ ಬಾಣಗಳ ಸಹಾಯದಿಂದಾಗಿ ತನಗೆ ಇದ್ದಂತಹ ಅತ್ಯದ್ಭುತವಾದಂತಹ ಅಸ್ತ್ರಜ್ಞಾನದಿಂದಾಗಿ ಒಂದು ದೊಡ್ಡ ಭವನವನ್ನೇ ನಿರ್ಮಾಣ ಮಾಡಿಬಿಟ್ಟ. ಆ ಅತ್ಯದ್ಭುತವಾದಂತಹ ಖಾಂಡವ ವನಕ್ಕೆ ದೊಡ್ಡ ಶರದ ಛಾವಣಿ ಇರುವಂತಹ, ಬಿಲ್ಲಿನ ಛಾವಣಿ ಇರುವಂತಹ ಅತ್ಯದ್ಭುತವಾದಂತಹ ಭವನ. ಒಳಗಡೆಯಿಂದ ಯಾರು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಗಡೆಯಿಂದ ಒಳಗೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮೇಲಿಂದ ಒಂದು ಹನಿ ಕೂಡ ನೀರು ಒಳಗಡೆ ಬೀಳಿಕ್ ಸಾಧ್ಯ ಇಲ್ಲ. ಯಾವ ರೀತಿಯಾಗಿ ಇಂದ ಮಳೆ ಸುರಿಸ್ತಾಗ ನಾನು ನೋಡ್ತೇನೆ ಅಂತ ತನ್ನದೇ ವಿರುದ್ಧ ತಾನೇ ಟೊಂಕು ಕಟ್ಟಿಕೊಂಡು ನಿಂತುಕೊಂಡ ಅರ್ಜುನ. ತನ್ನ ಮೂಲ ರೂಪವಾದಂತಹ ಇಂದ್ರನ ವಿರುದ್ಧ ತಾನು ಮೆಟ್ಟಿ ನಿಂತುಕೊಂಡು ಆ ಒಂದು ಅದ್ಭುತವಾದಂತಹ ಕಾರ್ಯವನ್ನ ಮಾಡಿದ. ಇಷ್ಟಾದ ಮೇಲೆ ಅವನು ಅದನ್ನ ದಾಹ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಯೋಜನ ವಿಸ್ತೃತಂ ಪುರಂ ಚಕಾರಾಶು ನಾರಾಯಣ ಪುರಂದರಾತ್ಮಜ ಹುತಾಶನೋಪ್ಯಾಶು ವನಂ ಪ್ರಗೃಹ್ಯ ಪ್ರಭಕ್ಷಯಾಮಾಸ ಸಮೂಹತಾರ್ಚಿ. ಪದಚ್ಛೇದ ಆಯೋಜನ ದ್ವಾದಶಕಾಭಿವಿಸ್ತೃತಂ
ಪುರಂ ಚಕಾರ ಆಶು ಪುರಂದರಾತ್ಮಜ ಹುತಾಶನಃ ಅಪಿ ಆಶು ವನಂ ಪ್ರಗೃಹ್ಯ ಪ್ರಭಕ್ಷಯಾಮಾಸ ಸಮುದ್ಧತಾರ್ಚಿಃ. ಒಟ್ಟು ಅರ್ಜುನ ನಿರ್ಮಾಣ ಮಾಡಿದಂತಹ ಆ ಶರಪಂಜರ, ಶರಭವನ, ಶರಶಾಲೆ ಎಷ್ಟು ವಿಸ್ತಾರವಾಗಿತ್ತು ಅಂತ ಹೇಳಿದ್ರೆ ಆ ಯೋಜನ ದ್ವಾದಶಕಾಭಿವಿಸ್ತೃತಂ, 12 ಯೋಜನದಷ್ಟು, ಕಿಲೋಮೀಟರ್ನ ಲೆಕ್ಕದಲ್ಲಿ ಅಂದ್ರೆ ದಾರಿಯ ಒಂದು ಲೆಕ್ಕ ಮಾಡುವ ವಿಚಾರದಲ್ಲಿ ಯೋಜನ ಶಬ್ದಕ್ಕೆ ಇವತ್ತಿಗೆ ಸುಮಾರು 10 ಅಥವಾ 12 ಕಿಲೋಮೀಟರ್ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ನೋಡಿದರೆ ಸುಮಾರು 100-120 ಕಿಲೋಮೀಟರ್ಗಳಷ್ಟು ವಿಸ್ತಾರವಾದಂತಹ ಶರಶಾಲೆಯನ್ನು ನಿರ್ಮಾಣ ಮಾಡಿದ್ದ ಅರ್ಜುನ. ಅಂತಹ ದ್ವಾದಶಕಾಭಿವಿಸ್ತೃತಂ, ಅಷ್ಟು ವಿಸ್ತಾರವಾದಂತಹ ಪುರಂ ಚಕಾರ, ಒಂದು ಭವನವನ್ನ ಪುರಂ ಚಕಾರಾಶು ಪುರಂದರಾತ್ಮಜ, ಪುರವನ್ನ ಪುರಂದರಾತ್ಮಜ ನಿರ್ಮಾಣ ಮಾಡಿದ. ಪುರಂದರ ಅಂತ ಹೇಳಿ ಇಂದ್ರನ ಮಗನಾದಂತಹ ಅರ್ಜುನ ಪುರಂ ಚಕಾರ, ಆ ಒಂದು ಶರಪಂಜರವನ್ನ ನಿರ್ಮಾಣ ಮಾಡಿದ ತಕ್ಷಣ ಹುತಾಶನಃ, ಹುತಾಶನಃ ಅಂತೇಳಿ ಅಗ್ನಿ, ಹುತ ಅಂದ್ರೆ ಆಹುತಿ ಹಾಕೋದು, ಅದನ್ನ ಅಶನ ತಿನ್ನುವಂಥವನು ಅಂತ. ಹೀಗೆ ಹುತಾಶನಃ ಅಗ್ನಿಯು ಕೂಡ ಮಾಡಿದ ತಕ್ಷಣದಲ್ಲಿ, ಆಶು ತಕ್ಷಣದಲ್ಲಿ ಮಾಡಿದ ಸಮುದ್ಧತಾರ್ಚಿ, ಒಳ್ಳೆ ಆರ್ಚಿ ಅಂತೇಳಿ ಈ ಜ್ವಾಲೆಗಳು, ಅಗ್ನಿಯ ಜ್ವಾಲೆಗಳು, ಅದು ಸಮುದ್ಧತ ಒಳ್ಳೆ ಹೊತ್ತಿಕೊಂಡು ಮೇಲ್ಮುಖವಾಗಿ ಉರಿತಾ ಇದ್ದ, ಜೋರಾಗಿ ಅತ್ಯಂತ ಎತ್ತರವಾಗಿ ಉರಿತಾ ಇದ್ದಾವೆ. ಅಂತಹ ತನ್ನ ಅದ್ಭುತವಾದಂತಹ ಜ್ವಾಲೆಗಳನ್ನ ಎತ್ತರಕ್ಕೆ ಅಷ್ಟು ಹತ್ತಿಸಿ ತಾನೇ ಮಾಡ್ತಾ ಇದ್ದಾರೆ. ವನಂ ಪ್ರಗೃಹ್ಯ ಭಕ್ಷಯಾಮಾಸ, ಆ ಕಾಡನ್ನ ಹಿಡಿದುಕೊಂಡು ಪ್ರಭಕ್ಷಯಾಮಾಸ, ತಿಂತಾ ಇದ್ದಾನೆ, ಅಂದ್ರೆ ಸುಡ್ತಾ ಇದ್ದಾನೆ. ಹೀಗೆ ಅರ್ಜುನ ಮಾಡಿದಂತಹ ಅದ್ಭುತ ಕಾರ್ಯದಿಂದಾಗಿ ಅಗ್ನಿ ಅನಾಯಾಸವಾಗಿ ಅತ್ಯದ್ಭುತವಾದಂತಹ ಖಾಂಡವ ವನವನ್ನ ದಾಹ ಮಾಡಲಿಕ್ಕೆ ಶುರು ಮಾಡಿದ. ಮುಂದೆ ಪ್ರಭಕ್ಷಮಾಣಂ ನಿಜ ಕಕ್ಷಮೀಕ್ಷ ಸಂಧುಕ್ಷಯಾಮಾಸ ತದಾಶು ಶುಕ್ಷಣಿಂ. ಅಕ್ಷೋಪಮಾಭಿಃ ಬಹುಲೇಕ್ಷಣಃ ಅಂಭಸಾಂ ಧಾರಾಭಿಃ ಅಕ್ಷುಬ್ಧಾಃ ಕ್ಷಯಾಯ. ಪದಚ್ಛೇದ ಪ್ರಭಕ್ಷ್ಯಮಾಣಂ ನಿಜಕಕ್ಷಂ ಈಕ್ಷ್ಯ ಸಂಧುಕ್ಷಯಾಮಾಸ ತದಾ ತತ್ ಆಶುಶುಕ್ಷಣಿಂ ಅಕ್ಷೋಪಮಾಭಿಃ ಬಹುಲೇಕ್ಷಣಃ ಅಂಭಸಾಂ ಧಾರಾಭಿಃ ಅಕ್ಷುಬ್ಧಮನಾಃ ಕ್ಷಯಾಯ. ಒಳ್ಳೆ ಪ್ರಾಸಬದ್ಧವಾಗಿ ಆಚಾರ್ಯರು ಈ ಶ್ಲೋಕವನ್ನ ನಮಗೆ ಕೊಟ್ಟಿದ್ದಾರೆ. ಶಕಾರ ಇಲ್ಲಿ ಪ್ರಭಕ್ಷ್ಯಮಾಣಂ ನಿಜ ಕಕ್ಷಂ ಈಕ್ಷ್ಯ ಸಂಧುಕ್ಷಯಾಮಾಸ ಆಶುಶುಕ್ಷಣಿಂ ಅಂತ ಒಟ್ಟು ಈ ಶ್ಲೋಕದಲ್ಲಿ 9 ಬಾರಿ ಕ್ಷಕಾರ ಬಂದಿದೆ. ಮತ್ತು ಅಪೂರ್ವವಾದಂತಹ ಪದಗಳನ್ನು ಕೂಡ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ ಇಲ್ಲಿ. ಹೀಗೆ ಒಟ್ಟಿನಲ್ಲಿ ಅದರ ದಾಹ ಎಂಬುದು ಪ್ರಾರಂಭ ಆಯಿತು. ಆವಾಗ ಇಂದ್ರನಿಗೆ ಇಲ್ಲಿ ಆಚಾರ್ಯರು ಕೊಟ್ಟಂತಹ ಹೆಸರು ಬಹುಲೇಕ್ಷಣ ಅಂತ. ಇಂದ್ರನಿಗೆ ಒಂದು ಹೆಸರು ಸಹಸ್ರಾಕ್ಷ ಅಂತ. ಬಹುಲೇಕ್ಷಣ ಅಂದ್ರೆ ತುಂಬಾ ಕಣ್ಣಿರುವಂಥವನು, ಅರ್ಥಾತ್ ಇಂದ್ರ.
ಬಹುಲೇಕ್ಷಣ ಇಂದ್ರ ನೋಡಿದ. ಏನನ್ನ ನೋಡಿದ? ನಿಜ ಕಕ್ಷಂ. ಕಕ್ಷಾ ಶಬ್ದಕ್ಕೆ ಕಾಡು ಅಂತ ಕೂಡ ಅರ್ಥ ಇದೆ, ವನ ಅಂತ ಅರ್ಥ ಇದೆ ಕೋಶದಲ್ಲಿ. ಹಾಗೆ ನಿಜ ಕಕ್ಷಂ, ತನ್ನ ಪ್ರೀತಿಯ ಆ ಕಾಡು ಯಾವುದು? ಆ ಖಾಂಡವ ಕಾಡು, ಖಾಂಡವ ವನ. ಅದು ಏನಾಗ್ತಾ ಇದೆ? ಪ್ರಭಕ್ಷಮಾಣಂ, ಅಗ್ನಿ ತಿಂತಾ ಇದ್ದಾನೆ. ಅಗ್ನಿಯಿಂದಾಗಿ ಆ ಕಾಡು ತಿಂತಾ ಇದೆ. ಅದಕ್ಕೆ ಆಚಾರ್ಯರು ಅಗ್ನಿಗೆ ಕೊಟ್ಟಂತ ಹೆಸರು ಆಶುಶುಕ್ಷಣಿ ಅಂತ. ಆಶುಶುಕ್ಷಣಿ ಅಂತ ಹೇಳಿದ್ರೆ ಅಗ್ನಿ ಎಂಬುದಾಗಿ ಅರ್ಥ. ಯಾಕೆ ಅಂತ ಹೇಳಿದ್ರೆ ಆಶು ಅಂದ್ರೆ ಬೇಗನೆ, ಶುಕ್ಷಣಿ ಅಂದ್ರೆ ಒಣಗಿಸಿ ಬಿಡ್ತಾನೆ ಅಂತ, ಅಂದ್ರೆ ಬೂದಿ ಮಾಡ್ತಾನೆ ಅಂತ. ಅಗ್ನಿಗೆ ಏನಾದರೂ ನಾವು ಒಂದು ಕಟ್ಟಿಗೆ ಹಾಕಿದ್ರೆ, ಇನ್ನೊಂದೇನೋ ಅದು ಇಂಧನವನ್ನು ಹಾಕಿದ್ರೆ ಏನಾಗುತ್ತೆ? ಸುಟ್ಟು ಹಾಕಿಬಿಡ್ತಾನೆ. ಹಾಗಾಗಿ ಆಶು ಶುಕ್ಷಣಿ, ಬೇಗನೆ ಸುಟ್ಟು ಹಾಕುವಂತವನು, ಒಣಗಿಸುವಂತವನು. ಹಾಗಾಗಿ ಅಗ್ನಿಗೆ ಆಶು ಶುಕ್ಷಣಿ ಅಂತ ಹೆಸರು. ಹೀಗೆ ನಿಜ ಕಕ್ಷಂ, ತನ್ನ ಕಾಡನ್ನ ಪ್ರಭಕ್ಷಮಾಣಂ ಆಶುಶುಕ್ಷಣಿ, ಆಶುಶುಕ್ಷಣಿಯಾದಂತಹ, ಬೇಗನೆ ಎಲ್ಲವನ್ನು ಕೂಡ ಸುಡುವಂತಹ, ಒಣಗಿಸುವಂತಹ ಅಗ್ನಿ ಪ್ರಭಕ್ಷಮಾಣ, ತಿಂತಾ ಇದ್ದಾನೆ. ಆ ಸಂದರ್ಭದಲ್ಲಿ ಇವನಿಗೆ, ಯಾರಿಗೆ? ಇಂದ್ರನಿಗೆ ಏನಾಯ್ತು? ಅವನಿಗೆ ಅಕ್ಷುಬ್ಧ ಮನಾಹ, ಒಂದು ನಿಮಿಷ, ಆಕ್ಷುಬ್ಧ ಮನಾಹ, ಅವನಿಗೆ ಮನಸ್ಸಿನಲ್ಲಿ ಸ್ವಲ್ಪ ಕಿರಿಕಿರಿಯ ರೀತಿಯಾಗಿ ಆಯಿತು. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಆಕ್ಷುಬ್ಧ ಮನಾಹ ಅಂತ. ಅಂದ್ರೆ ಸಂಕಟಗೊಂಡವನಂತೆ ನಟಿಸಿದ ಅಂತೆ. ಮುಂದೆ ಶ್ಲೋಕದಲ್ಲಿ ನಮಗೆ ಅದು ಗೊತ್ತಾಗುತ್ತೆ. ಅವನಿಗೆ ಸಂತೋಷ ಕೂಡ ಆಯಿತು ಅಂತ. ಯಾಕಂದ್ರೆ ತನ್ನ ಮಗನ ಅದ್ಭುತವಾದಂತಹ ಪರಾಕ್ರಮವನ್ನು ಕೊಂಡು ಸಂತೋಷ ಆಯ್ತು ಎಂದು ಕೂಡ ತಿಳಿಸ್ತಾರೆ. ಹಾಗಾಗಿ ಮನಸ್ಸಿಗೆ ಸಂಕಟವಾದವನಂತೆ, ಯಾಕೆ ತನ್ನದೇ ಕಾಡು, ಹಾಗಾಗಿ ತನಗೆ ಪ್ರೀತಿಪಾತ್ರವಾದಂತಹ ಕಾಡು. ಆ ಪ್ರೀತಿಪಾತ್ರವಾದಂತಹ ಕಾಡನ್ನ ಅಗ್ನಿ ಸುಡ್ತಾ ಇದ್ದಾನೆ ಅಂದ ತಕ್ಷಣ ಸಹಜವಾಗಿ ಮನಸ್ಸಿನಲ್ಲಿ ಸಂಕಟಗೊಂಡವನಂತೆ ಆ ಇಂದ್ರ ಆದ. ಇಂದ್ರ ಆ ರೀತಿಯಾಗಿ ಏನ್ ಮಾಡಿದ? ಅಕ್ಷೋಪಮಾಭಿಹಿ ಅಂಬಸಾಂ ಧಾರಾಭಿಹಿ. ಅಕ್ಷ ಅಂತ ಹೇಳಿದ್ರೆ ಈ ರಥದ ಅಚ್ಚು ಅಂತ ಹೇಳಿದ್ರೆ ಆಕ್ಸಲ್ ಅಂತ ಹೇಳ್ತೀವಲ್ಲ, ಅಂದ್ರೆ ಒಂದು ರಥಕ್ಕೂ ಮತ್ತೆ ಇನ್ನೊಂದು ರಥಕ್ಕೂ ಮಧ್ಯೆ ಏನೊಂದು ಅಚ್ಚು ಅಂತ ಇರುತ್ತಲ್ಲ, ಆಕ್ಸಲ್, ಅದರ ಗಾತ್ರದಷ್ಟು ಮಳೆಯನ್ನು ಸುರಿಸ್ತಾ ಇದ್ದಂತೆ. ಅರ್ಥಾತ್ ಒಂದು ಆನೆಯ ಸೊಂಡಿಲಿನ ಗಾತ್ರದಷ್ಟು ಮಳೆಯನ್ನ ಸುರಿಸ್ತಾ ಇದ್ದಾನೆ. ಅಕ್ಷೋಪಮಾಭಿಹಿ ಅಂಬಸಾಂ ಧಾರಾಭಿಹಿ. ಅಂಬಸ್, ಅಂಬ ಅಂತ ಹೇಳಿ ನೀರು, ಧಾರ ಮಳೆಯ ಧಾರೆ, ಅದು ಒಂದೊಂದು ಹನಿ ಬೀಳ್ತಾ ಇಲ್ಲ. ಹೇಗೆ ಒಂದು ದೊಡ್ಡ ಸರೋವರದಿಂದಾಗಿ ಅಥವಾ ಜಲಾಶಯಗಳಿಂದಾಗಿ ನೀರು ಬೀಳ್ತಾ ಇರುತ್ತಲ್ಲ ಧಾರಾಕಾರವಾಗಿ, ಆ ರೀತಿಯಾಗಿ ಮರದ ಅಚ್ಚಿನಷ್ಟು ಗಾತ್ರದ ದೊಡ್ಡ ದೊಡ್ಡ ಜಲಧಾರೆಗಳನ್ನ, ಮಳೆಯ ನೀರನ್ನ ಆ ಕಾಡಿನ ಮೇಲೆ ಸುರಿಸ್ತಾ ಇದ್ದಾನೆ. ಕಾಡಿನ ಮೇಲೆ ಸುರಿಸಿ ಏನ್ ಮಾಡಿದ? ಕ್ಷಯಾಯ ಸಂಧುಕ್ಷಯಾಮಾಸ, ಅಗ್ನಿಯನ್ನ ವಿರೋಧ ಮಾಡ್ತಾ ಇದ್ದ, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೀಗೆ ಆಶುಶುಕ್ಷಣಿ ಅಗ್ನಿ ನಿಜ ಕಕ್ಷಂ ಪ್ರಭಕ್ಷಮಾಣಂ ಈಕ್ಷ, ತನ್ನ ಕಾಡು ಸುಡ್ತಾ ಇರೋದನ್ನ ಕಂಡು ಬಹುಲೇಕ್ಷಣ ಇಂದ್ರ ಅಕ್ಷೋಪಮಾಭಿಹಿ ಅಂಬಸಾಂ ಧಾರಾಭಿಹಿ, ಆಕ್ಸೆಲ್ ಗಾತ್ರದ ನೀರಿನ ಧಾರೆಯನ್ನ, ಮಳೆಯನ್ನ ಸುರಿಸಿ ಏನ್ ಮಾಡಿದ? ಕ್ಷಯಾಯ ಸಂಧುಕ್ಷಯಾಮಾಸ, ಅಗ್ನಿಯನ್ನ ಕ್ಷಯ ಮಾಡ್ಲಿಕ್ಕೆ, ಆರಿಸಲಿಕ್ಕೆ ಸಂಧುಕ್ಷಯಾಮಾಸ ಪ್ರಯತ್ನ ಮಾಡಿದ, ಅದಕ್ಕೆ ವಿರೋಧವನ್ನ ಮಾಡಿದ ಅಂತ. ಹೀಗೆ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ಶಕಾರದ ಮೂಲಕ ಒಂದು ಶ್ಲೋಕಗಳನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ. ಕ್ಷಕಾರಕ್ಕೆ ನಮಗೆ ನಾವು ಮಾತೃಕಾಣದಲ್ಲಿ ನೋಡುವಂತೆ ಕ್ಷಕಾರಕ್ಕೆ ಅಭಿಮಾನಿ ದೇವತೆ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ. ಲಕ್ಷ್ಮೀ ನರಸಿಂಹದೇವರು ಕ್ಷಕಾರದಿಂದ ವಾಚ್ಯವಾಗಿದ್ದಾರೆ. ಹೀಗೆ ಅಂತಹ ನರಸಿಂಹಾಗ್ನಿ ಅಂತ ನಾವು ಕೇಳ್ತೇವೆ. ನರಸಿಂಹಾಗ್ನಿ ಎಂಬುದು ಪ್ರಸಿದ್ಧವಾದದ್ದು. ಹೀಗೆ ಆ ಅಗ್ನಿಯಲ್ಲಿ ಅಂತರ್ಯಾಮಿಯಾದಂತಹ ನರಸಿಂಹದೇವರೇನೆ ಈ ಒಂದು ಕಾಡಿನ ದಾಹವನ್ನು ಮಾಡಿದರು ಎಂಬುದನ್ನು ತಿಳಿಬೇಕು ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಹೀಗೆ ಅಗ್ನಿ ಅದನ್ನ ಸುಡ್ಲಿಕ್ಕೆ ಶುರು ಮಾಡಿದ, ಇಂದ್ರ ಅದನ್ನ ಆರಿಸಲಿಕ್ಕೆ ಪ್ರಯತ್ನ ಮಾಡಿದ. ಮುಂದೆ
अस्त्रैस्तु वृष्टिं विनिवार्य कृष्णः पार्थश्च शक्रं सुरपूगयुक्तम् अयुध्यतां सोऽपि पराजितोऽभूत् प्रीतश्च दृष्ट्या प्रीतश्च दृष्ट्वा बलम् आत्मजस्य तदच्छेद अस्त्रैः तु वृष्टिं विनिवार्य कृष्णः पार्थः च शक्रं सुरपूगयुक्तम् अयुध्यतां सः अपि पराजितः अभूत् प्रीतः च दृष्ट्वा ಬಲಂ ಆತ್ಮಜಸ್ಯ. ಹೀಗೆ ಇಂದ್ರ ಮಳೆ ಸುರಿಸ್ತಾ ಇರಬೇಕಾದ್ರೆ ಕೃಷ್ಣ ಪಾರ್ಥಶ್ಚ, ಕೃಷ್ಣ ಮತ್ತು ಪಾರ್ಥ ಇಬ್ಬರೂ ಕೂಡ ಸೇರಿಕೊಂಡು ಅಸ್ತ್ರೈಹಿ ವೃಷ್ಟಿಂ ವಿನಿವಾರ್ಯ, ತಾವು ವಿಶೇಷವಾಗಿ ವಾಯುವ್ಯಾಸ್ತ್ರ ಮುಂತಾದಂತಹ ಅಸ್ತ್ರಗಳನ್ನ ಪ್ರಯೋಗ ಮಾಡಿ ಆ ಮಳೆಯನ್ನ ತಡೆದರು. ಇಲ್ಲಿಯ ಒಳಗಡೆಯಿಂದ ಅನಾಯಾಸವಾಗಿ ಅಗ್ನಿ ಅದನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಏನಾಯಿತು, ಇಂದ್ರ ಸುರ ಪೂಗಯುಕ್ತಂ, ಪೂಗ ಅಂದ್ರೆ ಸಮೂಹ, ಅನೇಕ ಜನ ದೇವಾನುದೇವತೆಗಳೊಂದಿಗೆ ಸೇರಿಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ಬಂದ. ಆ ರೀತಿಯಾಗಿ ಯುದ್ಧ ಮಾಡ್ಬೇಕಾದ್ರೆ ಅವನು ಪರಾಜಿತ ಅಭೂತ್, ಇಂದ್ರನು ಕೂಡ ಸೋತ. ಕೃಷ್ಣಾರ್ಜುನರ ಮುಂದೆ ಇಂದ್ರ ಸೋತಾಗ ಇಂದ್ರನಿಗೆ ಭಾರಿ ಸಂತೋಷ ಆಯಿತು ಅಂತೆ. ಯಾಕೆಂತಂದ್ರೆ ಆತ್ಮಜಸ್ಯ ಬಲಂ ದೃಷ್ಟ್ವಾ ಪ್ರೀತಃ, ಆತ್ಮಜ ತನ್ನ ಮಗನಾದಂತಹ ಇಂದ್ರನ ಅತ್ಯದ್ಭುತವಾದಂತಹ ಪರಾಕ್ರಮವನ್ನ ಕಂಡು ಅವನಿಗೆ ಭಾರಿ ಸಂತೋಷ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಖಾಂಡವದಾಹ ಇನ್ನು ಹಾಗೆ ಮುಂದುವರಿತಾ ಇದೆ. ಮಹಾಭಾರತದಲ್ಲಿ ಹೇಳುವಂತೆ ಶ್ರೀಕೃಷ್ಣ ಪರಮಾತ್ಮನ ಚಕ್ರ ಎಂಬುದು ಅಲ್ಲಿ ಇದ್ದಂತಹ ಅನೇಕ ಜನ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿತು ಅಂತ ತಿಳಿಸುತ್ತೆ. ಏಕಾಯನ ಗತಾಯೇಪಿ ಉತ್ಪತ್ತ್ಯಂತತ್ರ ಕೇಚನ ರಾಕ್ಷಸಾನ್ ದಾನವಾನ್ ನಾಗಾನ್ ಚಕ್ರೆ ಜಘ್ನೆ ಚಕ್ರೇಣ ತಾನ್ ಹರಿಹಿ. ಪರಮಾತ್ಮ ಆ ಚಕ್ರ ಏನು ಬಂತಲ್ಲ ವದರಿ ನಾರಾಯಣನ ಕೈಯಿಂದಾಗಿ, ಆ ಚಕ್ರದಿಂದಾಗಿ ರಾಕ್ಷಸರನ್ನ, ದಾನವರನ್ನ, ನಾಗಗಳನ್ನ ಸಂಹಾರ ಮಾಡಿ ಅದನ್ನ ಅಗ್ನಿಗೆ ಆಹುತಿಯನ್ನು ಕೊಟ್ಟ. ಹೀಗೆ ಏತುರಾಸ್ಯೆ ಮಹಾಕಾಯ ದೀಪ್ತಸ್ಯ ವಸುರೇತಸಃ ಅಂತ ಅವರೆಲ್ಲರೂ ಕೂಡ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡು ಆ ಅಗ್ನಿಯಲ್ಲಿ ಬಿದ್ದು ಅಗ್ನಿಗೆ ಆಹುತಿಯಾದರು ಎಂಬುದಾಗಿ ವಿಚಾರ ಮಹಾಭಾರತದ ಆದಿಪರ್ವದಲ್ಲಿ ಬರುತ್ತೆ. ಹೀಗೆ ಖಾಂಡವ ದಾಹ ಎಂಬುದು ಮುಂದುವರಿತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಲ್ಲರೂ ಕೂಡ ಆ ಅಗ್ನಿಗೆ ಆಹುತಿ ಆಗ್ತಾರೆ. ಆದರೆ 4 ಪಕ್ಷಿಗಳು ಮತ್ತು ಇನ್ನು 2 ಅವರು ಮಾತ್ರ ಆಹುತಿ ಆಗೋದಿಲ್ಲ. ಅವ್ರು ಯಾಕೆ ಅಲ್ಲಿ ಸಾಯೋದಿಲ್ಲ ಎನ್ನುವಂತ ವಿಚಾರನು ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಸರ್ ನಮಸ್ಕಾರ.